ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಬಾರೋ ಬಾರೆ ಚೆಕ್ ಮಾಡೋಣ. ಇಲ್ಲ ಕಣ ನಂಗೆ ಮೂಡಿಲ್ಲ, ನಾ ಬರಲ್ಲ. ಬಾರೋ ಕೋರ್ಮಂಗ್ಲದಲ್ಲಿ ಯಾರು ಇವಳಿ ಸಿಗ್ತಾರೆ ಅಂತ ನಾವು ಚೆಕ್ ಮಾಡ್ಲೇಬೇಕು. ಬಾರೆ ಹೋಗೋಣ. ಹಲೋ, ಹೇಳಿ ಸರ್. ಹೌದಾ ಸರ್, ನಾನು ನಿಮ್ಮ ಕಾಲ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಹಾಂ, ಥ್ಯಾಂಕ್ ಯು ಸರ್. ಹಾಂ, ನಾನು ಮತ್ತೆ ಫೋನ್ ಮಾಡ್ತೀನಿ ಸರ್. ಏನಮ್ಮ ಇದು ಶಾರ್ಟ್ ಮತ್ತೆ ಫೋನು? ಸರ್ ಸಾರಿ ಸರ್, ಇಂಪಾರ್ಟೆಂಟ್ ಕಾಲ್ ಇತ್ತು ಅದಕ್ಕೆ ತಗೊಂಡೆ. ಏಕಲ್ಲಿ ರಿಂಗ್ ಆದ್ರೆ ನಾನು ರಾಂಗ್ ಆಗ್ತೀನಿ ಅಂತ ಗೊತ್ತಿಲ್ವಾ ನಿಂಗೆ? ಏನಮ್ಮ ನಿನ್ ತರಲೆ, ಯಾವಾಗಲೂ ಮೂಡಿಯಾಗಿರ್ತೀಯಾ? ನೋಡು, ನನಗೆ ಟೈಮ್ ಇಲ್ಲ. ಅದೇನು ಹೇಳ್ತೀಯ ಒಂದು ಸೆಂಟೆನ್ಸ್ ಅಲ್ಲಿ ಹೇಳು. ಸರ್, ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಏನು ಹುಡುಗಾಟನ? ಅಲ್ಲಮ್ಮ, ನೀನು ಮಾಡ್ತಾ ಇರೋದು ಟೈಟಲ್ ಕ್ಯಾರೆಕ್ಟ್ರು, ಪಾರ್ವತಿ ರೋಲು. ಬಿಡ್ತೀನಿ ಅಂದ್ರೆ ಯಾಕೆ? ಸರ್ ನಿಜ ಹೇಳ ಸರ್, ನನ್ಗೆ ರಂಗಭೂಮಿಯಲ್ಲೇ ದುಡಿಬೇಕು ಅಂತ ಆಸೆ ಸರ್. ಥಿಯೇಟರ್ ವರ್ಕ್ಶಾಪ್ಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಥಿಯೇಟರ್ ಟೀಚರ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಅಂದ್ರೆ ನೀನ್ ಮೇಡಮ್ ಆಗ್ಬೇಕು. ಸರ್, ನೀವು ಮೇಸ್ಟರ್ ಆದ್ಮೇಲೆ ನಾ ಮೇಡಮ್ ಆಗ್ಲೇಬೇಕಲ್ವಾ? ಚಂದ್ರು ಸರ್, ಇಲ್ಲಿ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಮೊದ್ಲೊಬ್ಬ ಹೀರೋಯಿನ್ ಹುಡುಕಯ್ಯ, ಅದೇ ಒಂದು ಸುನಾಮಿ ಸಮಸ್ಯೆ. ಈ ನೆರೆ ಹಾಡಿಲ್ಲ, ಆಮೇಲೆ ನೋಡೋಣ. ಅದೇನೋ ಮುಂದೆ ಹೇಳ್ಬೇಕು ಅಂತಿಲ್ಲ, ಈಗಲೇ ಹೇಳ್ಬಿಡ. ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ, ಬಿಸಿಲೇ ಬಿಸಿ ಮುಗಿಸ್ಬಿಡು. ಮುಂದಿನ ವಾರ ಹೇಳ್ಬೇಕು ಅಂತಿದ್ದೆ ಸರ್ ನಾನು. ಈಗಲೇ ಏನ್ರಿ ನಿಮ್ದು? ಪೇಮೆಂಟ್ ಜಾಸ್ತಿ ಮಾಡ್ಬೇಕಾ? ಇಂಥ ಟೈಮಲ್ಲ ಕೇಳೋದು. ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ? ಸರ್, ಒಂದು ವಿಷಯ ಇದೆ. ನೀವು ಬೈದ್ರು ಸರಿ, ಕುಯ್ದ್ರು ಸರಿ, ನಾನು ಯಾರನ್ನು ತಿನ್ನಲ್ಲ. ಅದೇನು ಹೇಳ್ರಿ? ನಿಮ್ಗೆ ರಜಾ ಬೇಕೇನ್ರಿ? ನಾಟಕ ಮಾಡಕ್ ಹೋಗ್ಬೇಕಾ? ಕೊಡ್ರಿ ಒಂದ್ 2 ದಿನ ರಜಾ ಅವ್ರಿಗೆ. ಥ್ಯಾಂಕ್ ಯು ಸರ್. ಆದ್ರೆ 2 ದಿನ ಅಲ್ಲ, 2 ವರ್ಷ ಬೇಕಿತ್ತು. ಎರಡು ವರ್ಷನ? ಹೌದು ಸರ್, ನನಗೆ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಸೀಟ್ ಸಿಕ್ಕಿದೆ, ಅದಕ್ಕೆ ಹೋಗ್ಬೇಕು. ಏನ್ ಹೇಳ್ತಿದ್ದೀರಿ ನೀವು? ಹೌದು ಸರ್, ನಾನು ನಾಳೆಯಿಂದ ಶೂಟಿಂಗ್ ಬರಲ್ಲ. ಬಂದೆ ಸರ್. ಏನ್ರಿ, ಯಾರು ಸಿಕ್ಕಿಲ್ವೇನ್ರಿ? ಹೀಗಾಗುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಸರ್, ಅದಕ್ಕೆ ನಾನು ಇಬ್ಬರನ್ನ ರೆಡಿ ಮಾಡಿ ಕರ್ಕೊಂಡ್ಬಂದಿದ್ದೀನಿ ಸರ್. ಏನ್ರಿ ನೀವು? ನೀವೇ ಒಳ್ಳೊಳಗೆ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಮ್ಮವ್ರಿಗೂ ವಿಷಯ ಬರೋದೇ ಬೇಡವಾ? ಹೌದು, ಇವ್ರಿಬ್ಬರ ಕೈಲಿ ಆ ಪಾತ್ರ ಮಾಡಕ್ಕಾಗತ್ತಾ? ಹೇಳ್ಕೊಟ್ಟಷ್ಟಂತೂ ಖಂಡಿತ ಮಾಡ್ತಾರೆ ಸರ್. ಅವ್ರದ್ದು ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ಬಿಡು, 18 ಆಗಿರೋದು. ಸುಮ್ಮನಿರ, ಮಾಡ್ತೀನಿ. ತಲೆ ತಿನ್ಬೇಡ. ಪಾರ್ವತಿ, ಪರಮೇಶ್ವರ, ನೀವಿಬ್ರು ನಿಮ್ ಡೈಲಾಗ್ನ ಇವ್ರಿಬ್ರಿಗೆ ಹೇಳ್ಕೊಡಿ. ಅದೇನ್ ಆಕ್ಟ್ ಮಾಡ್ತಾರೆ ನಾನು ನೋಡ್ತೀನಿ. ಅಮ್ಮ ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ಯಾಕೆ ಹೇಳು? ಹೋಗ್ರಿ, ನನ್ನ ಹತ್ರ ಮಾತಾಡ್ಬೇಡಿ. ಚಿಮುಟೆ, ಈಗೇನು ನಿನ್ ಕ್ಯಾರೆಟ್ ಅಲ್ವಾ ಬೇಕೋ ಬೇಡವಾ? ಕ್ಯಾರೆಟ್ ಹಲ್ವಾನಾ? ನನಗೆ ಕ್ಯಾರೆಟ್ ಹಲ್ವಾ ಒಂದಿದ್ರೆ ಸಾಕು, ಪತಿ ಪರಮೇಶ್ವರನೂ ಬೇಡ. ಸುರಭಿ, ಅರವಿಂದ, ಈ ಪಾರ್ವತಿ ಪರಮೇಶ್ವರ ಅನ್ನೋ ಯಾತ್ರೆನಲ್ಲಿ ನಿಮ್ಮ ಸ್ಟೇಷನ್ ಬಂತು. ಈಗ ನೀವು ಇಳಿಬೇಕು. ಎಷ್ಟು ದಿವಸ ನೀವು ಪಾರ್ವತಿ ಪರಮೇಶ್ವರನ ಪಾತ್ರ ಮಾಡ್ತಿದ್ರಿ. ಇನ್ನು ಮುಂದೆ ನಿಮ್ಮ ಜೀವನದ ಗುರಿಯನ್ನ ನೀವು ಆರಿಸ್ಕೊಂಡು ಹೋಗ್ಬೇಕು. ಆ ಗುರಿ ಮುಟ್ಟೋದ್ರಲ್ಲಿ ನೀವಿಬ್ಬರು ಯಶಸ್ವಿ ಆಗ್ಲಿ ಅಂತ ಆಶಿಸ್ತೀನಿ. ಓಕೆ, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಹೇಳ್ರಿ. ಈ ಸ್ಟೇಷನ್ ಇಂದ ನಿಮ್ಮಿಬ್ಬರು ಯಾತ್ರೆ ಶುರುವಾಗುತ್ತೆ. ಈ ಪಾರ್ವತಿ ಪರಮೇಶ್ವರ ಅನ್ನೋ ಯಾತ್ರೆ. ರವಿತೇಜ, ಇನ್ನು ಮೇಲೆ ನೀನು ಪರಮೇಶ್ವರ, ಜ್ಞಾನಶ್ರೀ ನೀನು ಪಾರ್ವತಿ. ಈ ಪಾತ್ರನ ನೀವಿಬ್ಬರು ಚೆನ್ನಾಗಿ ಮಾಡಬೇಕು, ಎಲ್ಲರೂ ಇಷ್ಟಪಡೋ ಹಾಗೆ ಮಾಡಬೇಕು. ಮತ್ತೆ ಈ ಯಾತ್ರೆ ಮುಂದಕ್ಕೆ ಹೋಗೋದು ನೋಡ್ಕೋಬೇಕು. ಮಾಡ್ತೀರಲ್ಲ? ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಹೇಳ್ರಿ. ವೆರಿ ಗುಡ್. ಈಗ ನೀವು ಈ ಪ್ರೇಕ್ಷಕರ ಆಶೀರ್ವಾದ ತಗೊಂಡು ಕೆಲಸ ಶುರು ಮಾಡ್ಕೊಳ್ಳಿ. ಪೃಥ್ವಿ, ಸ್ಟಾರ್ಟ್ ಮಾಡ್ಕೊಳ್ರಿ. ಲೈಟ್ ಬೇರೆ ಹೋಗ್ತಿದೆ, ಟೈಮ್ ಆಗೋಯ್ತು, ಎಪಿಸೋಡ್ ಮುಗಿಸ್ಬೇಕು.